ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಕಾಮಧೇನುರ್ ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜ ಶ್ರೀಪಾದಃ ಅಭೀಷ್ಟದ ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಪರಮಪಾವನ ಚರಿತ್ರರಾದ ಮಹಾಮಹಿಮರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ತಮ್ಮಂದಿರಾದ ವಿಷ್ಣುತೀರ್ಥರ ಪರಂಪರೆಯಲ್ಲಿ ಸೋದಾಮಠ ಅದರ ಪರಂಪರೆಯಲ್ಲಿ ಬಂದಿರುವಂತಹ ಪ್ರಾತಸ್ಮರಣೀಯರು, ಶಾಪಾನುಗ್ರಹ ಸಮರ್ಥರು, ತಪೋವಿದ್ಯಾ ವಿರಕ್ತ್ಯಾದಿಗಳಿಂದ ವಿಭೂಷಿತರಾದವರು, ಸಾಕ್ಷಾತ್ ಹಯಗ್ರೀವರೂಪಿಯಾದ ಪರಮಾತ್ಮನನ್ನು ಸಂತೋಷಪಡಿಸಿದವರು, ಪ್ರತ್ಯಕ್ಷವಾಗಿ ಅವನನ್ನು ಕುಣಿಸಿದವರು, ಇಂಥ ಮಹಾನುಭಾವರಾದ ವಾದಿರಾಜ ಶ್ರೀಪಾದಂಗಳವರ ಪವಿತ್ರವಾದ ಪುಣ್ಯದಿನ. ಹಾಗಾಗಿ ಅವರ ಕುರಿತಾಗಿ ಕೆಲವು ಮಾತುಗಳನ್ನು, ಎಲ್ಲವನ್ನು ಹೇಳುವುದು ಸಾಧ್ಯವೇ ಇಲ್ಲ. ಅನೇಕ ದಿನಗಳವರೆಗೆ ಹೇಳಿದರೂ ಕಷ್ಟ ಇದೆ, ಸಾಧ್ಯವಿಲ್ಲ. ಹಾಗಿರುವಾಗ ಒಂದೇ ದಿನ ಕೆಲವೇ ಹೊತ್ತು ಹೇಳುವುದು ಸುತರಾಂ ಅಸಾಧ್ಯ. ಆದರೂ ನನ್ನ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ಅವರ ಮಹಿಮೆಯನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ತಮ್ಮಂದಿರು ವಿಷ್ಣುತೀರ್ಥರು. ವಿಷ್ಣುತೀರ್ಥರಿಗೆ ಆಶ್ರಮವನ್ನು ಕೊಟ್ಟರು ಶ್ರೀಮದ್ ಆಚಾರ್ಯರು. ಆ ವಿಷ್ಣುತೀರ್ಥರು ಎರಡು ಪರಂಪರೆಗಳಿಗೆ ಮೂಲ ಪುರುಷರಾದರು. ಉಡುಪಿಯ ಸೋದಾಮಠ, ಇನ್ನೊಂದು ಸುಬ್ರಹ್ಮಣ್ಯದಲ್ಲಿರುವ ಮಠ. ಉಡುಪಿಯ ಸೋದಾಮಠಕ್ಕೆ ಈಗ ಅನಂತರದಲ್ಲಿ ಸೋದಾಮಠ ಅಂತಾಯಿತು. ಆ ಮಠಕ್ಕೆ ಮೂಲ ಪುರುಷರು ವಿಷ್ಣುತೀರ್ಥರ ತರುವಾಯ ವ್ಯಾಸತೀರ್ಥರು. ಭೂವರಾಹ ಎಂಬಂತಹ ಆರಾಧ್ಯ ಪ್ರತಿಮೆಯನ್ನು ಶ್ರೀಮದಾಚಾರ್ಯರು ದಯಪಾಲಿಸಿದರು. ಆ ವ್ಯಾಸತೀರ್ಥರ ಶಿಷ್ಯರು ವೇದ್ಯತೀರ್ಥರು, ಅವರ ಶಿಷ್ಯರು ವೇದ ಗರ್ಭತೀರ್ಥರು, ಅವರ ಶಿಷ್ಯರು ವರೇಶತೀರ್ಥರು, ಅವರ ಶಿಷ್ಯರು ವಾಮನತೀರ್ಥರು, ಅವರ ಶಿಷ್ಯರು ವಾಸುದೇವತೀರ್ಥರು, ಅವರ ಶಿಷ್ಯರು ವೇದವ್ಯಾಸತೀರ್ಥರು, ಅವರ ಶಿಷ್ಯರು ವರಾಹತೀರ್ಥರು, ಅವರ ಶಿಷ್ಯರು ವೇದಾತ್ಮರು, ಅವರ ಶಿಷ್ಯರು ವಿಶ್ವವಂದ್ಯರು, ಅವರ ಶಿಷ್ಯರು ರತ್ನಗರ್ಭರು. ಆ ರತ್ನಗರ್ಭರು ಗುರುಗಳಿದ್ದಾಗಲೇ ಕಾಲವಾಗಿ ಬಿಡ್ತಾರೆ, ವೃಂದಾವನ ಪ್ರವೇಶ ಮಾಡ್ತಾರೆ. ಆದ್ದರಿಂದ ವೇದಾಂಗ ತೀರ್ಥರು, ಅವರ ಶಿಷ್ಯರು ವಿದ್ಯಾಪತಿಗಳು, ಅವರ ಶಿಷ್ಯರು ವಿಶ್ವವಂದ್ಯರು, ಅವರ ಶಿಷ್ಯರು ವಿಶ್ವರು, ಅವರ ಶಿಷ್ಯರು ವಿಠ್ಠಲ ತೀರ್ಥರು, ಅವರ ಶಿಷ್ಯರು ವರದರಾಜ ತೀರ್ಥರು, ಅವರ ಶಿಷ್ಯರು ವಾಗೀಶ ತೀರ್ಥರು, ಅವರ ಶಿಷ್ಯರೇ ನಮ್ಮ ಕಥಾನಾಯಕರಾಗಿರುವಂತಹ ವಾದಿರಾಜ ಮಹಾಸ್ವಾಮಿಗಳರು. ಅವರ ಶಿಷ್ಯರು ವೇದ್ಯರು, ಆಮೇಲೆ ವಿದ್ಯಾನಿಧಿಗಳು, ವೇದನಿಧಿಗಳು ಎಂಬುದಾಗಿ ಅವರ ಪರಂಪರೆ ಮುಂದೆ ಬರ್ತದೆ. ಉಡುಪಿಯಿಂದ ಹತ್ತಿರದಲ್ಲಿ ಒಂದು 10-18 ಕಿಲೋಮೀಟ್ರು ಅಂತಂದರೆ 23 ಕಿಲೋಮೀಟರ್ ದೂರ ಕುಂಭಾಸಿ ಅಂತನ್ನುವ ಕ್ಷೇತ್ರ. ಆ ಕುಂಭಾಸಿ ಎಂಬಂತಹ ಕ್ಷೇತ್ರಕ್ಕೆ ವಾಗೀಶ ತೀರ್ಥರು ಮೇಲಿಂದ ಮೇಲೆ ಬಂದು ವಾಸವಾಗಿರ್ತಾರೆ. ಅಲ್ಲೇ ಆನೆಗುಡ್ಡೆ ಗಣಪತಿಯ ಸ್ಥಾನ, ಭಾರೀ ಜಾಗೃತವಾದಂತಹ ಗಣಪತಿಯ ಸ್ಥಾನ. ಅಲ್ಲೇ ಹತ್ತಿರದಲ್ಲಿ ಹೂವಿನ ಕೆರೆ. ಆ ಹೂವಿನ ಕೆರೆ ವಾದಿರಾಜರ ಸ್ವಾಮಿಗಳವರ ಪೂರ್ವಾಶ್ರಮದ ತಂದೆ ತಾಯಿಗಳು ಇದ್ದು ವಾಸವಾಗಿದ್ದಂತಹ ಊರು. ಸಾಮವೇದದ ಅಧ್ಯಯನವನ್ನು ಮಾಡಿದ ಆ ವಂಶ ಸಾಮಗ ವಂಶ. ರಾಮಾಚಾರ್ಯರು ತಂದೆ, ಸರಸ್ವತೀ ದೇವಿ ತಾಯಿ. ತಂದೆ ತಾಯಿಗಳಿಗೆ ಒಂದು ಮಗುವಿದೆ, ಆಗಿದೆ. ಅದು ಹೆಣ್ಣು ಮಗು. ಗಂಡು ಮಗು ಆಗಬೇಕು ಅಂತ ಬಹಳ ಪ್ರಯತ್ನವನ್ನು ಮಾಡಿದರು, ಪ್ರಾರ್ಥನೆ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ, ಸಾಧನೆಯನ್ನು ಮಾಡಿದ್ದಾರೆ. ಅನೇಕ ದಿನಗಳವರೆಗೆ ಸಾಧನೆಯನ್ನು ಮಾಡಿದ್ದಾರೆ.
ಮತ್ತೆ ಮತ್ತೆ ನಾವು ಇದನ್ನು ಕೇಳಬೇಕು. ಎಷ್ಟು ಉತ್ತಮವಾದ ಸಂತಾನವಾಗಬೇಕೋ ಅಂಥ ಉತ್ತಮವಾದ ಸಾಧನೆ ಮಾಡಿದರೆ ಮಾತ್ರ ಅದು ಸಾಧ್ಯವಾಗ್ತದೆ. ಶ್ರೀಮದಾಚಾರ್ಯರಂತಹ ಮಹಾನುಭಾವರು ಹುಟ್ಟುವುದಕ್ಕೆ 12 ವರ್ಷಗಳ ತಪಸ್ಸು ಮಾಡಿದ್ದು ಕೇಳಿದ್ದೇವೆ. 12 ವರ್ಷ ಅಲ್ಲ, 12 ಯುಗ ಮಾಡಿದರೂ ಶ್ರೀಮದಾಚಾರ್ಯರಂಥವರು ಹುಟ್ಟಬೇಕು, ಅಷ್ಟು ಅವಶ್ಯಕ. ಹೇಳುವ ತಾತ್ಪರ್ಯ ಅಷ್ಟು ಸಾಧನೆ ಮಾಡಿದ್ದಕ್ಕೆ ರಾಮಾಚಾರ್ಯ ಸರಸ್ವತಿಗಳಿಗೂ ಕೂಡ ಅಂತಹ ಸಂತಾನವಾಗಬೇಕು ಅಂತ ಕಂಡದ್ದನ್ನು ಬೇಡಿಕೊಳ್ಳೋದು, ಹರಿಕೆ ಹೊರೋದು ಹೆಣ್ಣು ಮಕ್ಕಳಿಗೆ ಸ್ವಭಾವ. ಲಕ್ಷ ಅಲಂಕಾರಗಳನ್ನು ನಿನಗೆ ಸಮರ್ಪಿಸ್ತೇನೆ ಅಂತ ಹೇಳಿ ತಾಯಿ ಅಪೇಕ್ಷೆ ಪಟ್ಟಿದ್ದಾಳೆ. ಅಷ್ಟು ಒಡವೆಗಳನ್ನು ಮಾಡಿಸಿ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಬೇಡಿಕೊಂಡಿದ್ದಾಳೆ. ವಾಗೀಶ ತೀರ್ಥರ ಹತ್ರ ಹೋಗಿ ಭೇಟಿಯಾಗಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದಾಗ ವಾಗೀಶ ತೀರ್ಥರು ಹೇಳಿದರು, ನಿಮ್ಮ ಮಗು ನಮಗೆ ಕೊಡಬೇಕಾದ್ರೆ ನಿಮಗೆ ಸಂತಾನವಾಗ್ತದೆ ಅಂತ ಹೇಳಿ ಕರಾರಿನ ಮೇಲೆ ಹೇಳಿದರು. ಭಯಪಟ್ಬಿಟ್ರು. ಸಂತಾನ ಮಾಡಿಕೊಳ್ಳೋದು ನಮ್ಮ ವಂಶಕ್ಕೆ, ನಿಮ್ಮ ಮಠಕ್ಕಾಗಲ್ಲ. ಅದಕ್ಕೆ ಹೇಳಿದ್ರು, ಒಂದು ಉಪಾಯ ಮಾಡಿ. ಏನಿಲ್ಲ, ಒಂದು ಉಪಾಯವೇನು ಅಂತಂದರೆ, ಹೊರಗಡೆ ಹುಟ್ಟಿದರೆ ನಮ್ಮ ಮಗ ನಮ್ಮ ಸಂತಾನ, ಅರ್ಥಾತ್ ನಮ್ಮ ಮಠಕ್ಕೆ ನೀವು ಕೊಡಬೇಕು. ಮನೆಯಲ್ಲಿ ಹುಟ್ಟಿದರೆ ನೀವು ಇಟ್ಕೊಳ್ಳಿ. ವಾಗೀಶ ತೀರ್ಥರು ಮಹಾನುಭಾವರು, ಅವರು ಹೇಳಿದ ಮಾತು ಹೇಗೆ ಸತ್ಯವಾಯಿತು ಅಂತಂದರೆ, ಒಂದು ದಿವಸ ದ್ವಾದಶಿ ಸರಿಯಾಗಿ ಶಾರ್ವರಿ ನಾಮ ಸಂವತ್ಸರವೇ. ವಾದರಾಜ ತೀರ್ಥ ಶ್ರೀಪಾದಂಗಳವರು ಅವತಾರ ಮಾಡಿದ್ದು ಶಾರ್ವರಿ ನಾಮ ಸಂವತ್ಸರ, ಮಾಘ ಶುದ್ಧ ದ್ವಾದಶಿ, ಮಧ್ವನವಮಿಯ ತರುವಾಯ. ಮಾಘ ಶುದ್ಧ ದ್ವಾದಶಿ ದಿವಸ ಪಾರಣೆಯನ್ನು ಮಾಡಿ ಪ್ರಸವದ ಚಿಹ್ನೆಗಳು ಕಂಡಿವೆ. ಹಾಗಾಗಿ ಯಜಮಾನರು ಬೇಗನೆ ಭೋಜನಕ್ಕೆ ಕೂತಿದ್ದಾರೆ. ಆಗ ಮನೆ ಹೊರಗೇನೆ, ಆ ದಕ್ಷಿಣ ಕನ್ನಡದ ಜಿಲ್ಲೆಗಳಲ್ಲೆಲ್ಲ ನೀವು ನೋಡಿದ್ದೀರಿ, ಮನೆ ಹೊರಗೇನೆ ಗದ್ದೆ, ಹೊಲ ಇತ್ಯಾದಿಗಳಿರ್ತವೆ. ಅಲ್ಲಿ ಹಸು ಬಂದಿದೆ, ಅದು ಪೈರುಗಳನ್ನು ತಿಂತಾ ಇದೆ. ಎಂದೂ ಹೊರಗೆ ಹೋಗದಂತಹ, ವಿಶೇಷವಾಗಿ ಕಾದುಕೊಂಡು ಕೂಸು ನಮಗೆ ಆಗಬೇಕು ಅಂತನ್ನುವುದಕ್ಕಾಗಿ ಮನೆಯಲ್ಲೇ ಇರುವಂತಹ ತಾಯಿ ಸರಸ್ವತೀ ದೇವಿ ದೇವರ ಪ್ರೇರಣೆ ಹೊರಗೆ ಹೋದ್ಲು. ಆ ಕಡೆಗೆ ಹುಷ್ ಅಂತನ್ನೋಣ, ಹೊಡಿಸೋಣ ಅಂತ ಹೊರಗೆ ಹೋದದ್ದೇ ಪ್ರಸವವಾಗಿಬಿಟ್ಟು. ವಾಗೀಶ ತೀರ್ಥರು ಹೇಳಿದ ಮಾತು ಸತ್ಯವಾಗಿ, ಹೊರಗೆ ಪ್ರಸವವಾದರೆ ಮಠಕ್ಕೆ ಕೊಡಬೇಕು. ಮಹಾನುಭಾವರು ಸಂಸಾರಕ್ಕಾಗಿ ಬಂದಿಲ್ಲ, ಹುಟ್ಟಿಲ್ಲವರು. ತಂದೆ ತಾಯಿ ಅವರ ಪೋಷಣೆಯಲ್ಲಿ ಬೆಳೆದು ಮತ್ತೆ ಮದುವೆ ಮಾಡಿಕೊಂಡು ಮತ್ತೆ ಸಂಸಾರದಲ್ಲೇ ಬಿದ್ದು, ಹಾಗಾಗಿ ಶ್ರೀಮಠಕ್ಕೆ ಒಪ್ಪಿಸಬೇಕು ಅಂತ ಹೇಳಿ ಕರ್ಕೊಂಡು ಬಂದು ಒಪ್ಪಿಸಿದ್ದಾರೆ. ಒಪ್ಪಿಸಿದಾಗ ಬಹಳ ಸಂತೋಷವಾಯಿತು. ಬಂಗಾರದ ಚಿನ್ನದ ಹರಿವಾಣವನ್ನು ಕಳಿಸಿದ್ರು, ಅದರಲ್ಲಿ ಆ ಕೂಸನ್ನು ಹಿಡಿದಿದ್ದಾರೆ. ಸೂಲಗಿತ್ತೆಯರು ಬಂದಿದ್ದಾರೆ. ಕರ್ಕೊಂಡು ಹೋಗಿ ಸ್ವಾಮಿಗಳಿಗೆ ಒಪ್ಪಿಸಿದಾಗ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿದರು. ಆಗ ಕೇಳಿದ್ದಕ್ಕೆ ಭೂವರಾಹ, ಆ ಮಠದ ದೇವರು ಭೂವರಾಹ, ಶ್ರೀಮದಾಚಾರ್ಯ ಕೊಟ್ಟ ಪ್ರತಿಮೆ ಭೂವರಾಹ, ಆ ಹೆಸರನ್ನೇ ಇಟ್ಟಿದ್ದಾರೆ ವಾದರಾಜರಿಗೆ. ಆ ಹೆಸರನ್ನೇ ಇಟ್ಟರು. ಕೂಸು ಬೆಳೀತಾ ಇದೆ, 5 ವರ್ಷಗಳವರೆಗೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಕಳಿಸಿದ್ದಾರೆ. ಮನೆಯಲ್ಲಿ ಬೆಳೆಸಿದ್ದಾರೆ. ಉಪನಯನಾದಿಗಳನ್ನು ಮಾಡಿದರು. ಆಮೇಲೆ ವಿಚಿತ್ರ ಏನು ಅಂತಂದರೆ, ವಾಗೀಶ ತೀರ್ಥರ ತಮ್ಮಂದಿರು ಶ್ರೀನಿವಾಸಾಚಾರ್ಯರು ಅಂತ, ಆ ಶ್ರೀನಿವಾಸಾಚಾರ್ಯರು ಆಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಬಹಳ ಕೇಳಿಕೊಂಡದ್ದಕ್ಕೆ ಆಗಲಿ ಅಂತ ಹೇಳಿ ಸನ್ಯಾಸವನ್ನು ಕೊಟ್ಟರು. ಆ ವಾಗೀಶ ತೀರ್ಥರ ತಮ್ಮಂದಿರಾಗಿರತಕ್ಕಂತಹ ಏನು ಶ್ರೀನಿವಾಸಾಚಾರ್ಯರು, ಅವು ತರ್ಕ ವ್ಯಾಕರಣ ವೇದಾಂತದಲ್ಲಿ ಮಹಾಪಂಡಿತರು, ಅವರಿಗೆ ಸನ್ಯಾಸವನ್ನು ಕೊಟ್ಟರು. ಮುಂದೆ ವೇದನಿಧಿಗಳು ಅಂತ ಅವರು ಪ್ರಸಿದ್ಧರಾಗಿದ್ದಾರೆ, ಮಹಾಜ್ಞಾನಿಗಳವರು. ಅವರಲ್ಲಿ ಚಿಕ್ಕವರಾಗಿದ್ದಾಗ ವಾದರಾಜರು ಅವರಲ್ಲಿ ಸಾಹಿತ್ಯ ವ್ಯಾಕರಣ ಇತ್ಯಾದಿಗಳನ್ನು ಓದಿದ್ದಾರೆ. ಮಹಾಜ್ಞಾನಿಗಳಿಗೆ ಓದೋದು ಅಂತನ್ನೋದು ಕೇವಲ ನಿಮಿತ್ತ. ಕೃಷ್ಣನ ಕಥೆಯಲ್ಲಿ ಕೇಳ್ತೇವೆ ಅಥವಾ ಶ್ರೀಮದಾಚಾರ್ಯ ಚರಿತ್ರೆಯಲ್ಲಿ ಕೇಳ್ತೇವೆ. ಹಾಗಿದ್ದಾಗೆ ವಾದರಾಜರಂತಹ ಮಹಾನುಭಾವರು, ಕೃಷ್ಣನಿಗೆ ಸಾಮ್ಯವನ್ನು ನಾನು ಹೇಳಲಿಕ್ಕೆ ಹೊರಟಿಲ್ಲ, ಆದರೆ ಅವರಿಗೆಲ್ಲ ಜನ್ಮಾಂತರದ ಜ್ಞಾನ ಇದ್ದೇ ಇರ್ತದೆ. ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಮೇಲಿನ ಏನು ಮುಸುಕಿರ್ತದೆ ಅದನ್ನು ತೆಗೆಯೋದಷ್ಟೇ. ಹಾಗೆ
ಅವರು ಉಪದೇಶ ಮಾಡಿದ್ದೇ ಸಾಕು, ಎಲ್ಲ ಸ್ಫುರಣವಾಗಿದೆ. ಭಾರೀ ಬುದ್ಧಿವಂತರು. ಆ ರೀತಿಯಾಗಿ ಅವರು ವಿದ್ಯಾನಿಧಿಗಳ ಅವರ ಹತ್ರ ಅಧ್ಯಯನವನ್ನು ಮಾಡಿ ಉತ್ತಮವಾಗಿ ಪಂಡಿತರಾಗಿದ್ದಾರೆ. 8ನೇ ವರ್ಷಕ್ಕೆ ಸರಿಯಾಗಿ ಗುರುಗಳಿಗೆ ಕೇಳಿದ್ದಾರೆ, ವಾಗೀಶಿ ತೀರ್ಥರಿಗೆ ನನಗೆ ಸನ್ಯಾಸವನ್ನು ಕೊಡಿ ಅಂತ. ಆಗಲಿ ಯೋಗ್ಯವಾದ ಅವಕಾಶದಿಂದ ಕೊಡ್ತೇನೆ ಅಂತ ಹೇಳಿ 8ನೇ ವರ್ಷಕ್ಕೆ ಆಶ್ರಮವನ್ನು ಕೊಟ್ಟುಬಿಟ್ಟು, ಚಿಕ್ಕ ವಯಸ್ಸು, ಆಶ್ರಮವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆಶ್ರಮವನ್ನು ಕೊಟ್ಟು ಕೆಲವೇ ದಿವಸಗಳಲ್ಲಿ ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಕೇಳಿದರು. ಯಾ ಸತಿ ಸ್ವಸ್ತಟಿನಿ ಮುಹುರ್ಮುಹು ನಮತ್ಯನುರ್ಧ್ಯಾರ್ಥಿನಿ ಭೂರಿ ಚೇತಸಿ. ಗಂಗೆಗೆ ಹೋಗಬೇಕು ನಾನು ಅಂತ ಶ್ರೀಮದಾಚಾರ್ಯ ಕೇಳಿದರು ಅಂತ ಕೇಳ್ತೇವೆ. ಆ ರೀತಿಯಾಗಿ ವಾದರಾಜ ಸ್ವಾಮಿಗಳವರು ಕೇಳಿದರೆ ಆಗಲಿ ಅಂತ ಅವರು ಅನುಜ್ಞೆಯನ್ನು ಕೊಟ್ಟರು. ಅವರು ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ತಾಯಿ ದುಃಖಪಟ್ಟಿದ್ದಾರೆ. ಆಗ ಹೇಳುವ ಪದ್ಧತಿ, ವಾದಿರಾಜರು ತಮ್ಮಂತಹ ಪ್ರತಿಮೆಯಂತಹ ಒಂದು ಪ್ರತಿಮೆಯನ್ನು ಮಾಡಿ ಅದನ್ನು ತಾಯಿಗೆ ಕೊಟ್ಟರು. ಇದನ್ನು ಇಟ್ಕೋ ಅಂತ ಹೇಳಿ, ಅದರಿಂದ ಅವರಿಗೆ ಸಮಾಧಾನವಾಯಿತು ಅಂತ ಹೇಳುವಂತಹ ಪದ್ಧತಿ ಇದೆ. ಆ ರೀತಿಯಾಗಿ ವಾದರಾಜ ಸ್ವಾಮಿಗಳವರು ಸಂಚಾರವನ್ನು ಮಾಡ್ತಾ ಇರುವಾಗ ಮಹಾಜ್ಞಾನಿಗಳು, ದೊಡ್ಡ ತಪಸ್ವಿಗಳು, ಶಾಪಾನುಗ್ರಹ ಸಾಮರ್ಥ್ಯ, ಒಂದೊಂದೂ ಅದ್ಭುತ. ಒಂದು ಕಡೆಗೆ ಹೋಗ್ತಾರೆ. ಪೂರ್ವಾಪರೀಕಾರ ಮಥಾಪರಂವ. ಈ ಕಥೆಯನ್ನು ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ತಿರ್ಬೋದು. ಒಬ್ಬ ಜಾಗೀರ್ದಾರ ಶ್ರೀಮಂತ, ಅವನ ಮನೆಯಲ್ಲಿ ಮದುವೆ, ಆ ವಿವಾಹವಾಗಬೇಕಾಗಿದೆ. ಆ ವಿವಾಹವಾಗ್ತಾ ಇರುವಾಗ ಆ ವಿವಾಹಕ್ಕಾಗಿ ಪೇಟವನ್ನು ಸುತ್ತಿಕೊಂಡಿದ್ದಾನೆ, ರಕ್ತೋಷ್ಣೀಶ ಅದನ್ನು ಸುತ್ತಿಕೊಂಡು ವಿವಾಹದ ವರ ಅಲ್ಲಿ ಕೂತಿದ್ದಾನೆ. ವಧೂವರರು ಇಬ್ಬರೂ ಕೂಡ ಅಲ್ಲಿ ಹೋಮಾದಿಗಳನ್ನು ಮಾಡಬೇಕು, ಅಕ್ಷತಾರೋಪಣ ಇತ್ಯಾದಿ ಎಲ್ಲ ನಡೀತಾ ಇದೆ ಕಾರ್ಯಕ್ರಮ ನಡೀತಾ ಇರುವಾಗಲೇ ಅವನಿಗೆ ತಲೆ ತಿರುಗಿ ಕೆಳಗೆ ಬಿದ್ದು ಸತ್ತೇ ಹೋಗ್ಬಿಟ್ಟ. ಏನಾಯಿತು, ಯಾಕೆ ಹೋದ, ಯಾಕೆ ತೀರಿದ ಅಂತ ಗೊತ್ತಾಗಲಿಲ್ಲ. ಗೊತ್ತಾಗೋದ್ರೊಳಗೆ ಆ ಮುಂಡಾಸಿನಲ್ಲಿ ತಲೆಯಲ್ಲಿ ಒಂದು ಹಾವು ಬಂದಿದೆ. ಹಾವು ತಲೆಗೆ ಕಚ್ಚಿದೆ, ಸತ್ತು ಬಿದ್ದ. ಎಲ್ಲ ಉಪಾಯವನ್ನು ಮಾಡಿದ್ದಾರೆ, ಏನೂ ಸಾಧ್ಯವಾಗಲಿಲ್ಲ. ಮಹಾಗುರುಗಳು ವಾದರಾಜ ಸ್ವಾಮಿಗಳವರು ಬಂದಿದ್ದಾರೆ, ಪಕ್ಕದಲ್ಲಿದ್ದಾರೆ, ಹತ್ತಿರದಲ್ಲಿ ಅಂಥೇಳಿ ಅವರಿಗೆ ಶರಣು ಹೋದರು. ಕರ್ಕೊಂಡು ಬನ್ನಿ ಅವನನ್ನು. ಶವವನ್ನೇ ತಂದು ಮಲಗಿಸುವಂತಹ ಸ್ಥಿತಿ. ಆಗಿಂದಾಗ ಮಹಾಸ್ವಾಮಿಗಳವರು ಲಕ್ಷ್ಮೀ ಶೋಭಾನವನ್ನು ಬರೀತಾರೆ. ಇದನ್ನು ಪಠನ ಮಾಡಿರಿ, ಇದರಿಂದ ಅವನು ಬದುಕಿ ಬರ್ತಾನೆ. ಏನು ಚಿಂತೆ ಬೇಡ, ಏನು ಭರವಸೆ ಇರಬೇಕು, ಏನು ತಪಸ್ಸಿರಬೇಕು, ಏನು ಶಾಪಾನುಗ್ರಹ ಸಾಮರ್ಥ್ಯ. ಅದ್ಭುತವಾದ ರೀತಿಯಲ್ಲಿ ಲಕ್ಷ್ಮೀ ಶೋಭಾನವನ್ನು ಪಠನ ಮಾಡಿದ ಮಾತ್ರಕ್ಕೆ ಆ ಗಂಡ, ತೀರಿಕೊಂಡ ಪ್ರಾಣವನ್ನೇ ಬಿಟ್ಟಂತಹ ಗಂಡ ಬದುಕಿ ಬಂದ. ಹಾಗಾಗಿ ಲಕ್ಷ್ಮೀ ಶೋಭಾನವನ್ನು ವಿವಾಹದಲ್ಲಿ ವಿಶೇಷವಾಗಿ ಪಠನ ಮಾಡುವುದು ಅಂದಿನಿಂದ ರೂಢಿಯಲ್ಲಿ ಬಂದಿದೆ. ಭಗವಂತನ ಅದ್ಭುತವಾದ ವರ್ಣನೆ. ಮಹಾಜ್ಞಾನಿಗಳಾದಂತಹ ಜ್ಞಾನಿ ಸಾರ್ವಭೌಮರಾದ ವಾದಿರಾಜರು ಬರೆದಂತಹ ಗ್ರಂಥ, ಇನ್ನೇನು ಹೇಳಬೇಕು. ಹಾಗಾಗಿ ವಿಶಿಷ್ಟವಾದ ರೀತಿಯಲ್ಲಿ ಫಲವನ್ನು ಕೊಡತಕ್ಕಂಥದ್ದು. ಇವತ್ತು ಲಕ್ಷ ಜನರಿಗೆ ಆ ವಿಧವಾದಂತಹ ಫಲವನ್ನು ಕೊಟ್ಟದ್ದನ್ನು ನಾವು ಕೇಳ್ತೇವೆ, ಕಾಣ್ತೇವೆ. ಇಂಥ ಉತ್ತಮವಾದಂತಹ ರೀತಿಯಲ್ಲಿ ಆಗಿದೆ. ಹಾಗೆ ಸಂಚಾರವನ್ನು ಮಾಡ್ತಾ ಇರುವಾಗ ಒಂದು ಕಡೆಗೆ ಒಬ್ಬ ವ್ಯಕ್ತಿಯ ಮನೆಗೆ ಹೋದರು ವಾದರಾಜರು. ನನಗೆ ಸಂತಾನ ಇಲ್ಲ ಸ್ವಾಮಿ ಅಂತ ಹೇಳಿ ಆ ಶ್ರೀಮಂತ ಒದ್ದಾಡ್ತಾ ಇದ್ದಾನೆ. ಆಗ ವಾದರಾಜ ಸ್ವಾಮಿಗಳವರು ಜ್ಞಾನದೃಷ್ಟಿಯಿಂದ ವಿಚಾರ ಮಾಡಿ, ನಿನ್ನ ಪ್ರಾರಬ್ಧದಲ್ಲಿ ಸಂತಾನ ಇಲ್ಲಪ್ಪ, ಆದ್ದರಿಂದ ಪರಿತಪಿಸಬೇಡ ಅಂತ ಹೇಳಿ ನೀನು ಒಳ್ಳೆಯ ಸತ್ಕಾರ್ಯಕ್ಕೆ ನಿನ್ನ ಹಣವನ್ನು ವಿನಿಯೋಗ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಸಂಚಾರಕ್ಕೆ ಹೋಗಿಬಿಟ್ರು. ಮುಂದೆ ಅಲ್ಲೊಬ್ಬ ಮಂತ್ರವಾದಿ ಬಂದ. ಆ ಮಂತ್ರವಾದಿ ಬಂದು ಅವನೇನು ಹೇಳ್ತಾನೆ ಅಂತಂದರೆ, ನಿಮಗೆ ಸಂತಾನವನ್ನು ಕೊಡ್ತೇನೆ, ನೀವು ಯಾಕೆ ಯೋಚನೆ ಮಾಡ್ತೀರಿ, ಇಲ್ಲ ವಾದರಾಜರು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರೇನು ತಲೆ ಹೇಳ್ತಾರೆ, ಅವರಿಗೆಲ್ಲ ಸುಳ್ಳು, ಅವ್ರಿಗೇನು ಬರೋದು ತನಗೆ ಸಾಮರ್ಥ್ಯವಿಲ್ಲ ಅಂತ ಅನ್ನೋದಕ್ಕೆ ನಿನಗೆ ಹಾಗೆ ಹೇಳಿದ್ದಾರೆ, ನಾನು ಸಂತಾನ ಕೊಡ್ತೇನೆ.
ಭಾರಿ ಖುಷಿ ಆಯಿತು. ಉತ್ತಮವಾದ ಸಂತಾನವಾಯಿತು. ಸ್ವಲ್ಪ ದಿವಸಕ್ಕೆ ಅವರು ಸಂಚಾರವನ್ನು ಮಾಡ್ತಾ ಮತ್ತೆ ಮರಳಿ ಬಂದರು. ಆ ಶ್ರೀಮಂತ ಸ್ವಾಮಿಗಳ ಭೇಟಿಗೆ ಬರಲಿಲ್ಲ. ಸಿಟ್ಟು ಮಾಡಿಕೊಂಡಿದ್ದಾನೆ ಅಂತ ತಿಳ್ಕೊಂಡ್ರು. ಜ್ಞಾನಿಗಳಿಗೆಲ್ಲ ಗೊತ್ತು, ಅವನೇನು ಸಿಟ್ಟು ಮಾಡಿಕೊಂಡ್ರೇನು ಇವರಿಗೇನು ಹಾನಿ ಇಲ್ಲ, ಏನಿಲ್ಲ. ಆದರೂ ಕರೆಸ್ತಾರೆ. ಸತ್ಯ ಸಂಗತಿ ಅವನಿಗೂ ತಿಳಿಬೇಕು ಅಂತ ಅನ್ನೋದಕ್ಕೆ ಕರೆಸ್ತಾರೆ. ಕರೆಸಿ ಅವನಿಗೆ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಸ್ವಾಮಿ ನೀವು ಹೇಳಿದ್ರಿ ಸಂತಾನವಾಗೋದಿಲ್ಲ ಅಂತ, ನೀವೊಬ್ಬರೇನಾ ಕೊಡೋರು? ಹಾಗಾದರೆ ಏನಾಯ್ತಪ್ಪ? ಸಂತಾನವಾಗಿದೆ ನನಗೆ, ಕರ್ಕೊಂಡು ಬನ್ನಿ ಕೂಸನ್ನ ಅಂತ ಹೇಳಿ ಕರೆದು ತರಿಸಿ ತೋರಿಸಿದ. ಕರೆದು ತರಿಸಿ ತೋರಿಸಿದ ಮೇಲೆ ವಾದರಾಜ ಸ್ವಾಮಿಗಳು ಕೈಯಲ್ಲಿ ತೀರ್ಥವನ್ನು ತೆಗೆದುಕೊಂಡು ಅವನಿಗೆ ಪ್ರೋಕ್ಷಣೆ ಮಾಡಿದರು. ದೊಡ್ಡ ಪೇಳಂಭೂತ ಆಗಿ ನಿಂತಿತ್ತು. ನಿಂದೇನು ಕಥೆ ಇದೆ ಎಲ್ಲ ಹೇಳು ಅಂತ. ಅವನು ಹೇಳಿದ, ಆ ಕೂಸು ಭೂತವಾಯಿತು. ಭೂತವಾಗಿ ಹೇಳುತ್ತದೆ, ಈ ಮಂತ್ರವಾದಿ ನಮ್ಮಂಥ ಅನೇಕ ಭೂತಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ನಮಗೆ ಸಂತಾನವಾಗೋದಕ್ಕೆ ನಮ್ಮನ್ನು ಕಳಿಸ್ತಾನೆ. ಕೆಲವು ವರ್ಷಗಳವರೆಗೆ ಅವನ ಮನೆಯಲ್ಲಿ ಇರಬೇಕು. ಯಾರ ಮನೆಯಲ್ಲಿ ಸಂತಾನ ಅಂತ ನಾವು ಹುಟ್ಟು ಬರಬೇಕಾಗಿದೆಯೋ ಅಲ್ಲಿ ಹುಟ್ಟಿ ಬರ್ತೇವೆ. ಕೆಲವು ವರ್ಷ ಇರ್ತೇವೆ. 5 ವರ್ಷ 6 ವರ್ಷ ಆಯಿತು ಅಂತಂದರೆ ಅವನನ್ನು ಕೊಂದು ಹಣವನ್ನೆಲ್ಲ ತೊಗೊಂಡು ಹೋಗಿ ನಮ್ಮ ಮಂತ್ರವಾದಿಗೆ ಕೊಡ್ತೇವೆ. ಇದು ನಮ್ಮ ಕೆಲಸ. ಇದನ್ನು ಹೇಳಿದಾಗ ಅವನಿಗೆ ಎಷ್ಟು ದುಃಖ ಅಷ್ಟು ದುಃಖ, ಎಷ್ಟು ಖುಷಿ ಅಷ್ಟು ಖುಷಿ. ಎಂಥ ಮೂರ್ಖತನ ಮಾಡಿಬಿಟ್ಟೆ ನಾನು ಅಂತ ಪಶ್ಚಾತ್ತಾಪ ಪಡ್ತಾನೆ. ವಾದರಾಜನನ್ನು ನಂಬುತ್ತಾನೆ, ಪಾದಕ್ಕೆ ಬೀಳುತ್ತಾನೆ. ಅವನನ್ನು, ಆ ಭೂತವನ್ನು ಪರಿಹಾರ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಅವನ ಉದ್ಧಾರವಾಗ್ತದೆ, ಅವನ ಮನೆ ಉಳಿಯತ್ತೆ. ಇಲ್ಲ ಅಂದರೆ ಎಲ್ಲ ಧ್ವಂಸವಾಗಿಬಿಡ್ತಿತ್ತು. ಹೀಗೆ ವಾದರಾಜ ಸ್ವಾಮಿಗಳವರು ವಾದಿರಾಜ ಸ್ವಾಮಿಗಳು ಪ್ರಯಾಗಕ್ಕೆ ಹೋಗ್ತಾರೆ ಸಂಚಾರವನ್ನು ಮಾಡ್ತಾ ಮಾಡ್ತಾ. ಈ ಮಾತನ್ನು ವಾದಿರಾಜ ಸ್ವಾಮಿಗಳವರೇ ಬರೆದದ್ದು, ಚರಿತ್ರೆಯಲ್ಲೋ ಬಂದದ್ದಲ್ಲ, ಸ್ವಯಂ ವಾದಿರಾಜರೇ ಬರೆದದ್ದು. ಅಲ್ಲಿ ವೇದವ್ಯಾಸ ದೇವರ ಆಜ್ಞೆಯಾಗಿ ಅವರು ವಾದಿರಾಜ ಸ್ವಾಮಿಗಳವರು ಮಹಾಭಾರತಕ್ಕೆ ಲಕ್ಷಾಲಂಕಾರ ಬರೀತಾರೆ. ಮಹಾಭಾರತ ಲಕ್ಷ ಅಂದರೆ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ. ಅದಕ್ಕೆ ಅಲಂಕಾರ ರೂಪದಂತೆ ವ್ಯಾಖ್ಯಾನ ರೂಪವಾಗಿರುವಂತಹ ಅತ್ಯುತ್ತಮವಾದ ಮಹಾಭಾರತ ಲಕ್ಷಾಲಂಕಾರ, ಭಾರತಕ್ಕೆ ವ್ಯಾಖ್ಯಾನ. ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೆ ಅನುಗುಣವಾದ ಅತ್ಯಂತ ಶುದ್ಧವಾದ ಮಹಾಜ್ಞಾನಿಗಳು ಅದನ್ನು ವ್ಯಾಖ್ಯಾನವನ್ನು ಬರೀತಾರೆ. ಆ ಲಕ್ಷಾಲಂಕಾರವನ್ನು ಬರೆದ ಮೇಲೆ ಮುಂದೆ ಕಾಲಾಂತರದಲ್ಲಿ ಊರಿಗೆ ಬಂದ ಮೇಲೆ ತಾಯಿ ಕೇಳಿಕೊಳ್ತಾರೆ, ನಾನು ಲಕ್ಷ ಒಡವೆಗಳನ್ನು ಮಾಡಿಸ್ತೇನೆ ಅಂತ ಬೇಡಿಕೊಂಡಿದ್ದೆ, ನೀನು ಸಮರ್ಪಣೆ ಮಾಡಬೇಕು ಅಂತ. ಆಗ ಹೇಳ್ತಾರೆ, ನಾನು ಲಕ್ಷಾಲಂಕಾರ ಮಾಡಿದ್ದೇನೆ ನೋಡು. ಅಲ್ಲ ಇದಲ್ಲ, ಇದೇ ಭಾರೀ ಲಕ್ಷಾಲಂಕಾರ. ಪರಮಾತ್ಮನ ಸೇವೆಯನ್ನು ಮಾಡಿ ಜ್ಞಾನದ ಲಕ್ಷಾಲಂಕಾರವೇನಿದೆ ಅದೇ ಉತ್ತಮವಾದದ್ದು. ಅದನ್ನೇ ನಾನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳಿ ಲಕ್ಷಾಲಂಕಾರ ಬರೆಯೋದು ಅಂದರೆ ಸುಲಭವಾದಂತಹ ಕೆಲಸವಲ್ಲ, ಅತೀ ಕಠಿಣವಾದ ಕೆಲಸ. ಸಾಮಾನ್ಯರಿಗೆ ಮಹಾನುಭಾವರಾದ ವಾದಿರಾಜರು ಅದನ್ನು ಅದ್ಭುತವಾಗಿ ಬರೆದು